ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಮ್ಮ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ನನ್ನ ಹತ್ರ ಏನಾದರೂ ಮಾತಾಡೋದಿತ್ತಾ? ನೋಡು, ನಿನಗೆ ಏನಾದರೂ ಹೇಳಬೇಕು ಅಂತಿದ್ದರೆ ನನ್ನ ಹತ್ರನೇ ಹೇಳು. ಪಾಪ ಭೂಮಿಕಾ ಅವ್ರ ಹತ್ರ ಮಾತಾಡಿ ಏನು ಪ್ರಯೋಜನ? ಅವರು ಅತ್ತೇನ ಗಂಡನ ಅಂತ ಈ ಕಟ್ಟಿಗೆ ಸಿಕ್ಕಾಕೋತಾರೆ. ನೀನು ಭೂಮಿಕಾ ಹತ್ರ ಮಾತಾಡ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡೆಮ್ಮ. ನನಗೆ ನಿನ್ನ ಸೆಂಟಿಮೆಂಟ್ ಅರ್ಥ ಆಗುತ್ತಮ್ಮ. ನೋಡಮ್ಮ, ನನ್ನ ಹತ್ರ ಎಲ್ಲ ಇದ್ದಾಗ ನೀವು ಯಾರೂ ಇರಲಿಲ್ಲ, ನಿನಗೆ ಮಾತೇ ಬರ್ತಿರಲಿಲ್ಲ, ನೀನಾಗಿರಲಿಲ್ಲ. ಈಗ ನನ್ನ ಹತ್ರ ಏನೂ ಇಲ್ಲ, ಬಟ್ ನೀವುಗಳ ನನ್ನ ಜೊತೆಗಿದ್ದೀರ. ನಿಮ್ಮ ಪ್ರೀತಿ ಸಿಕ್ಕಿದೆ, ಹೆಂಡತಿ ಮಕ್ಕಳ ಪ್ರೀತಿ ಸಿಕ್ಕಿದೆ, ಸಂಸಾರ ಸರಿ ಹೋಗಿದೆ. ಇದಕ್ಕಿಂತ ಇನ್ನೇನಮ್ಮ ಬೇಕು? ಮತ್ತ್ಯಾಕೆ ಈ ಮೋಹ ನಾನು ಮೊದಲಿನ ಥರ ಆಗಬೇಕು ಅಂತ? ನಾನು ಬಯಸಿದ್ದು ನನಗೆ ಸಿಕ್ಕಿದೆಯಲ್ಲ, ಇನ್ನೇನಾಗಬೇಕು ಹೇಳು? ಗುಂಡು, ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದೀಯ, ಎಷ್ಟು ಬೆವರು ಸುರಿಸಿದೀಯ. ಊಟ ನಿದ್ದೆ ಎಲ್ಲನೂ ಬದಿಗಿಟ್ಟು ಬಡ್ದಾಡಿದೀಯ, ಒದ್ದಾಡಿದೀಯ. ಅದನ್ನೆಲ್ಲ ತಗೊಂಡೋಗಿ ಯಾರೋ ಅರ್ಹತೆ ಇರೋರ ಕೈಯಲ್ಲಿ ಕೊಟ್ಟಿದ್ರೆ ನನಗೆ ಬೇಜಾರು ಆಗ್ತಿರ್ಲಿಲ್ಲಪ್ಪ. ಅದ್ರ ಬೆಲೆನೇ ಗೊತ್ತಿಲ್ಲಿರೋ ಕೈಗೆ ಅದನ್ನೆಲ್ಲ ಕೊಟ್ಟೆಲ್ಲ, ಅದೇ ನನ್ನ ಸಂಕಟಪ್ಪ. ಈಗ ನಾನು ಮೊದಲಿನ ಥರ ಆದರೆ ನಿಮಗೆ ಸಂತೋಷ ನೆಮ್ಮದಿ ಸಿಗುತ್ತಾ? ನನಗೆ ಸಂತೋಷ ನೆಮ್ಮದಿ ಸಿಗುತ್ತೆ ಅನ್ನೋದಷ್ಟೇ ಅಲ್ಲಪ್ಪ, ಒಳ್ಳೆಯವರಿಗೆ ಒಳ್ಳೆಯದೇ ಆಗಬೇಕು. ಯಾವಾಗಲೂ ಒಳ್ಳೆತನನೇ ಗೆಲ್ಲಬೇಕು. ಒಳ್ಳೆಯವ್ರಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು. ಇದಷ್ಟೇ ನನ್ನ ವಾದ. ನೋಡು, ಜಗತ್ತಲ್ಲಿ ಯಾವತ್ತಿದ್ರೂ ಒಳ್ಳೆತನನೇ ಕೊನೆಯಲ್ಲಿ ಗೆಲ್ಲಬೇಕು. ಅದನ್ನು ನೀನು ಸಾಬೀತುಪಡಿಸ್ಬೇಕಪ್ಪ. ನೋಡ್ಕೊಂಡು, ನಾನೀಗ ಬರೀ ನನ್ನ ಬಗ್ಗೆ ಆಗಲಿ, ನಿಮ್ಮ ಬಗ್ಗೆ ಆಗಲಿ, ಮಕ್ಕಳ ಬಗ್ಗೆ ಆಗಲಿ ಯೋಚನೆ ಮಾಡ್ತಿದ್ದೀನಿ ಅಂತ ಅಲ್ಲಪ್ಪ. ನಮ್ಮ ದಿವಾನ್ ಮನೆತನಕ್ಕೆ ಒಂದು ಜವಾಬ್ದಾರಿ ಅಂತ ಇತ್ತು. ಅದನ್ನು ನೀನು ಎಷ್ಟೋ ವರ್ಷ ನಡೆಸ್ಕೊಂಡು ಬಂದಿದೀಯ. ನೀನು ಬಿಸ್ನೆಸ್ ಮಾಡ್ತಿದ್ದಾಗ, ಸಂಪಾದನೆ ಮಾಡ್ತಿದ್ದಾಗ ಎಷ್ಟೋ ಬಡ ಮಕ್ಕಳಿಗೆ, ಅನಾಥಾಶ್ರಮಕ್ಕೆ, ಶಾಲೆಗಳಿಗೆ ಸಹಾಯ ಮಾಡಿದೆಯಾ. ಈ 5 ವರ್ಷದಲ್ಲಿ ಅದೆಲ್ಲ ನಿಂತೇ ಹೋಗಿದೆ ಅಲ್ವಾ? ನಾವು ಯಾವಾಗಲೂ ಬರೀ ನಮ್ಮ ಬಗ್ಗೆ ಯೋಚನೆ ಮಾಡೋದಲ್ಲಪ್ಪ ಜೀವನ. ನಮ್ಮ ಸುತ್ತಮುತ್ತಲಿನವ್ರ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಬೇಕು. ನೀನು ಹಾಗೆ ಬೆಳೆದಿದೆಯಾ ಕೂಡ. ಅದನ್ನೆಲ್ಲ ಜ್ಞಾಪಿಸ್ಬೇಕು ಅಂತಾನೆ ಬಂದೆ ಕಣಪ್ಪ. ಗುಂಡು, ನೀನೀಗ ಮಾಡ್ತಿರೋ ಕೆಲಸ ಕಮ್ಮಿ, ಅದು ಕೀಳ್ಮಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲಪ್ಪ. ಆದರೆ ನೀನು ಮೊದಲು ಮಾಡ್ತಿದ್ದೆಲ್ಲ ಸತ್ಕಾರ್ಯಗಳು, ಅವನ್ನೆಲ್ಲ ಮಾಡೋದಕ್ಕೆ ಈ ಕೆಲಸದಿಂದ ಸಾಧ್ಯ ಇಲ್ಲಪ್ಪ. ಅದಕ್ಕೆ ಯಾವುದಾದ್ರೂ ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡಿಕೊಂಡ್ರೆ ನೀನು ಮೊದಲಿನ ಥರ ಆಗ್ತೀಯ. ನೀನು ಮೊದಲಿನ ಥರ ಆಗೋದನ್ನು ನೋಡಬೇಕು ಅಂತ ಬರೀ ನಾನಲ್ಲಪ್ಪ, ತುಂಬ ಜನ ಕಾಯ್ತಿದ್ದಾರೆ. ಇಲ್ಲಮ್ಮ, ನೀವು ಹೇಳಿದ್ದು ಸರಿಯಾಗಿದೆ. ಈಗ ನನ್ನ ಸಂಸಾರ ಸರಿ ಹೋದ್ಮೇಲೆ ನಾನು ಸ್ವಾರ್ಥಿಯಾಗಿ ಮನೇಲಿ ಕೂತ್ಕೋಬಾರ್ದು. ಅಮ್ಮ, ನಾನು ಏನು ಕಳ್ಕೊಂಡಿದ್ದೀನೋ ಅದರ 10 ಪಟ್ಟು ದುಡಿದು ನಿನ್ನ ಕಾಲು ಬಿಡಕ್ಕೆ ತಂದು ಹಾಕ್ತೀನಮ್ಮ. ಈ ಮಾಸೆ ನಾನು ನೆರವೇರಿಸ್ತೀನಿ. ಭೂಮಿಕಾ, ಇನ್ನೂ ಬಾಮ ಊಟ ಮಾಡೋಣ. ಇಲ್ಲ ಅತ್ತೆ, ನೀವು ಮಾಡಿ, ನಾನು ಆಮೇಲೆ ತಗೋತೀನಿ.
ಮಮ್ಮಿ ಬಿರಿಯಾನಿ ಸೂಪರ್ ಆಗಿದೆ. ಥ್ಯಾಂಕ್ ಯು ಕಂದ. ಏನಂಗ್ ನೋಡ್ತಾ ಇರೋದು? ಬೇಕಾ? ಚೀಚಿ ನನ್ಗೇನ್ ಬೇಡ. ಮತ್ತೆ ಯಾಕೆ ನನ್ನೇ ನೋಡ್ತಾ ಇದ್ಯಾ? ನೀನ್ ನಾನ್ ವೆಜ್ ತಿಂತಿದ್ಯಲ್ಲ ಅದ್ ನನ್ಗೆ ಇಷ್ಟ ಆಗ್ತಿಲ್ಲ. ಯಾಕೆ? ಪಪ್ಪ ತಿಂತಿದ್ರೆ ನಾನ್ ತಿನ್ಬಾರ್ದಾ? ನೀನ್ ತಿನ್ಬೇಡ ಅಂತ ಹೇಳ್ತಿಲ್ಲ, ನೀನ್ ತಿನ್ನೋ ಸ್ಟೈಲ್ ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದೀನಿ. ನೋಡು ಪಪ್ಪ ಎಷ್ಟು ನೀಟಾಗಿ ತಿಂತಿದ್ದಾರೆ ಅಂತ, ನೀನು ತಿಂತಿದ್ಯಾ ನೋಡು. ನೋಡ್ರಿ, ನಮ್ಮ ಮರಿ ಟೀಚರು ಕ್ಲಾಸ್ ತೊಳಕ್ಕೆ ಶುರು ಮಾಡಿದ್ದಾರೆ. ಒಳ್ಳೆ ಹಾಗೆ ಪಪ್ಪ, ಅಕ್ಕ ಅಂತ ಸ್ಕೋಪ್ ತಗೊಳ್ತಾಳೆ. ನಾನು ಅಕ್ಕ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ಆಯ್ತು ಆಯ್ತು, ಜಗಳ ಶುರು ಮಾಡ್ಬಿಡಿ, ಸುಮ್ಮನೆ ಊಟ ಮಾಡಿ. ಏಯ್, ಕೋಳಿ ತಿನ್ನೋ ಹೊತ್ತಲ್ಲಿ ನಿಮ್ದೇನ್ರ ಕೋಳಿ ಜಗಳ? ಪಪ್ಪ ನಂಗೊಂದು ಡೌಟು. ಏನಪ್ಪ ನಿನ್ನ ಡೌಟು? ನಾವು ವೆಜಿಟೇರಿಯನ್ ಫ್ಯಾಮಿಲಿನಾ ಅಥವಾ ನಾನ್ ವೆಜಿಟೇರಿಯನ್ ಫ್ಯಾಮಿಲಿನಾ? ನಾನು ಹೇಳ್ತೀನಿ, ವೆರಿ ಸಿಂಪಲ್. ನಾವೆರಡನ್ನು ಬುಡತತ್ತ ಮನೆಗೆ ಹೋದ್ರೆ ವೆಜ್ಜು, ಭಾಗ್ಯಮ್ಮನ ಮನೆಗೆ ಹೋದ್ರೆ ನಾನ್ ವೆಜ್ಜು. ಕರೆಕ್ಟ್. ಒಟ್ಟಿನಲ್ಲಿ ತಿನ್ನೋದು ಇಂಪಾರ್ಟೆಂಟ್ ಅಲ್ವೇನಾ? ಅಪ್ಪ ಮಗ ಸರಿಯಾಗಿದ್ದೀರಾ. ಹ್ಞೂ ಅಮ್ಮ, ನಾನು ನಿಮ್ಮ ಪಾರ್ಟಿ, ಅವ್ನ ಪಪ್ಪ ಪಾರ್ಟಿ. ಅಯ್ಯೋ, ಎಷ್ಟು ಮುದ್ದಾಗಿ ಮಾತಾಡ್ತೀಯ ಕಂದ. ಮತ್ತೆ ಈಗ ಮುದ್ದಾಗಿ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಒಂದ್ಸಲ ಮಾತು ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ. ನೀನ ಅಂತ ಯುದ್ಧನೇ ಮಾಡ್ಬಿಡ್ತಾರೆ. ಅಲ್ಲಿ ಏನೋ ಮಾತಾಡ್ತಾನೆ ಇಲ್ಲ, ಯಾಕೆ ಸೈಲೆಂಟ್ ಆಗಿದೆಯಲ್ಲ? ಏನಾಯ್ತು? ಯಾಕೆ ಮ್ಯೂಟು? ವಾಲ್ಯೂಮ್ ರೇಸ್ ಮಾಡು. ಅಯ್ಯೋ ಹಾಗೆಲ್ಲ ಏನೂ ಇಲ್ಲಪ್ಪ. ಅಕ್ಕ ಸಖತ್ತಾಗಿ ಅಡುಗೆ ಮಾಡಿದಾರಲ್ವಾ, ಅದಕ್ಕೋಸ್ಕರನೇ ಊಟ ಮಾಡಬೇಕಾದ್ರೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಟೇಸ್ಟ್ನ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಅಕ್ಕಾರೆ ಸಖತ್ತಾಗಿದೆ. ಥ್ಯಾಂಕ್ ಯು. ಓಹ್, ಇದಾ ವಿಷಯ? ಅದೇ ಅನ್ಕೊಂಡೆ, ಯಾಕೆ ಸೈಲೆಂಟ್ ಆಗಿಬಿಡ್ತಾಳ ಅಂತ. ತಿನ್ನು ತಿನ್ನು ತಿನ್ನು. ಮಲ್ಲಿ ಹೇಳ್ತಿರೋದು ನಿಜ ಅಮ್ಮ, ಅಡುಗೆ ತುಂಬ ರುಚಿಯಾಗಿದೆ. ನಿನ್ನ ಕೈ ರುಚಿ ನೋಡಿದೆ ತುಂಬ ವರ್ಷ ಆಗಿತ್ತು. ನಿನ್ನ ಕೈ ರುಚಿನ ತುಂಬಾ ಮಿಸ್ ಮಾಡಿಕೊಂಡೆ. ಮತ್ತೆ ನಮ್ಮ ಅಕ್ಕ ಅಂದರೆ ಸುಮ್ಮನೆನಾ? ಎಲ್ಲದರಲ್ಲೂ ಹೀರೋ, ಸಾರಿ ಹೀರೋಯಿನ್ ಅವರು. ಊಟ ಭೂಮಿಕಾ ನೋಡು, ಆಕಾಶ್ ಹೇಗೆ ತಿಂತಿದ್ದಾನೆ. ತೇಟ್ ನಮ್ಮ ಗುಂಡು ಥರನೇ, ಅವನು ಹೀಗೆ ಅನ್ಭವಿಸ್ಕೊಂಡೇ ತಿಂತಿದ್ದ. ಅಮೃತಧಾರೆ ನನ್ನೊಲವ ಅಮೃತಧಾರೆ